ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಒಲ್ಲದ ಒಲವಿನಲ್ಲಿ ಕಥಾ ಸರಣಿಯ 45ನೇ ಭಾಗವನ್ನು ನಾವಿವಾಗ ನೋಡ್ತಾ ಇದ್ದೀವಿ. ತಡ ಮಾಡದೆ ಕತೆಗೆ ಹೋಗೋಣ. ರಿಷಬ್ ಹೊರಗೆ ಬಂದು ಕಾರಿನ ಬಳಿ ನಿಂತು ತೆರೆದ ಆಕಾಶವನ್ನ ನೋಡ್ತಾ ಅನ್ವಿತಾಳ ಉಜ್ವಲ ಭವಿಷ್ಯಕ್ಕಾಗಿ ಪ್ರಾರ್ಥಿಸಿದ. ಆಶಿಕ್ ಮತ್ತು ಅನ್ವಿತಾ ಒಂದಾಗ್ತಿದ್ದಾರೆಂಬ ಖುಷಿ ಇದ್ರೂ ತನ್ನ ಹೃದಯದ ಮೂಲೆಯಲ್ಲಿದ್ದ ಸಣ್ಣ ನೋವು ಕಣ್ಣೀರಾಗಿ ಹೊರಬಂತು. ಅದನ್ನ ಒರೆಸ್ಕೊಂಡು ಕಾರಿನ ಬಾಗ್ಲು ತೆರೀತಿದ್ದಾಗ ಹಿಂದಿನಿಂದ ಒಂದು ಧ್ವನಿ ಕೇಳಿಸ್ತು. ಆ ಧ್ವನಿ ಕೇಳಿ ರಿಷಬ್ ಮುಗುಳ್ನಗ್ತಾ ಹಿಂದಕ್ಕೆ ತಿರುದ. ಡಾಕ್ಟರ್ ರಿಷಬ್, ನಾನು ನಿಮ್ಮ ಜೊತೆ ಒಂದೆರಡು ಮಾತಾಡಬಹುದಾ? ಹಿಂದಿನಿಂದ ಆಶಿಕ್ನ ಧ್ವನಿ ಕೇಳಿ ರಿಷಬ್ ಮುಗುಳ್ನಗ್ತಾ ಹಿಂತಿರುಗ್ದ. ಕೋಣೆಯಲ್ಲಿ ತಾನು ಆಡಿದ ಮಾತುಗಳ ನಂತರ ಆಶಿಕ್ ಖಂಡಿತವಾಗಿಯೂ ತನ್ನ ಬಳಿ ಮಾತಾಡೋಕೆ ಬರ್ತಾನೆ ಅನ್ನೋದು ಒಬ್ಬ ಯಶಸ್ವಿ ಮನೋವೈದ್ಯನಾಗಿ ರಿಷಬ್ಗೆ ಮುಂಚಿತವಾಗಿಯೇ ತಿಳಿದಿತ್ತು. ಆಶಿಕ್ನ ಮುಖಭಾವ ಮತ್ತು ಹಾವಭಾವಗಳಿಂದಲೇ ಅವನ ಮನಸ್ಸಿನಲ್ಲಿ ಅನ್ವಿತಾಳ ಬಗ್ಗೆ ಎಷ್ಟೊಂದು ಪ್ರೀತಿ ಇದೆಯೋ ಅಷ್ಟೇ ಅಪರವಾದ ಗೊಂದಲವೂ ಇದೆ ಅನ್ನೋದನ್ನ ರಿಷಬ್ ಗ್ರಹಿಸಿದ್ದ. ಅನ್ವಿತಾ ಮತ್ತು ಆಶಿಕ್ ಇಬ್ರು ಒಬ್ರನ್ನೊಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ರು. ತಪ್ಪು ತಿಳುವಳಿಕೆಯ ತೆರೆ ಅವರಿಬ್ಬರನ್ನ ದೂರ ಮಾಡಿತ್ತು. ಅವರಿಬ್ಬರ ನಡುವಿನ ಅಂತರವನ್ನ ಕಡಿಮೆ ಮಾಡೋಕೆ ರಿಷಬ್ ಸೂಕ್ತ ಅವಕಾಶಕ್ಕಾಗಿ ಕಾಯ್ತಾ ಇದ್ದ. ಆದರೆ ನಿಹಾರಿಕಾ ಜೋಯಿಶ್ ಸ್ವತಃ ಈ ಪ್ಲಾನ್ನಲ್ಲಿ ತನಗೆ ಸಾಥ್ ಕೊಡ್ತಾರೆ ಅನ್ನೋದು ಅವನು ಊಹಿಸಿರ್ಲಿಲ್ಲ. ಇಷ್ಟಕ್ಕೂ ಅತಿಥಿ ಗೃಹದ ಕೋಣೆಯ ಹೊರಗೆ ರಿಷಬ್ ಮತ್ತು ನಿಹಾರಿಕಾ ಜೋಯಿಶ್ ನಡುವೆ ನಡೆದದ್ದೇ ಬೇರೆ. ಅಂದು ಅನ್ವಿತಾ ಪಾರ್ಟಿ ಹಾಲ್ನಲ್ಲಿ ತೀವ್ರ ಆಘಾತಕ್ಕೊಳಗಾಗಿ ವಾಶ್ರೂಮ್ಗೆ ಹೋದಾಗ ನಿಹಾರಿಕಾ ಮತ್ತು ರಿಷಬ್ ಕೋಣೆಯ ಹೊರಗೆ ಮಾತಾಡ್ತಾ ಇದ್ರು. ಅನ್ವಿತಾಳ ಮೇಲಿನ ರಿಷಬ್ನ ಕಾಳಜಿಯನ್ನ ನೋಡಿ ನಿಹಾರಿಕಾ ಜೋಯಿಶ್ ಅವನೊಬ್ಬ ನಿಜವಾದ ಹಿತೈಷಿ ಎಂದು ನಂಬಿ ಎಲ್ಲ ಸತ್ಯಗಳನ್ನ ಬಿಚ್ಚಿಟ್ಟಿದ್ರು. ಅನ್ವಿತಾಳ ಕಪಟ ನಾಟಕದ ಬಗ್ಗೆ ವಿಶ್ವನಾಥ್ ಜೋಯಿಶ್ ತಮ್ಮ ಮೂಲಗಳಿಂದ ಪಡೆದ ಸಂಪೂರ್ಣ ಜಾತಕ ಮತ್ತು ಅನ್ವಿತಾ ಆಶಿಕ್ನನ್ನ ಹೇಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಲು ಅನ್ನುವ ಸತ್ಯವನ್ನ ನಿಹಾರಿಕಾ ರಿಷಬ್ಗೆ ತಿಳಿಸಿದ್ರು. ಅದೇ ಸಮಯದಲ್ಲಿ ಅನ್ವಿತಾ ಕಳೆದ 2 ವರ್ಷಗಳಿಂದ ಯಾರಿಗೂ ತನ್ನ ಹೃದಯದಲ್ಲಿ ಜಾಗ ಕೊಡದೆ ಕೇವಲ ಆಶಿಕ್ನ ನೆನಪಿನಲ್ಲೇ ಒಂಟಿಯಾಗಿ ಬದುಕಿದಾಳೆ ಎಂಬ ಸತ್ಯವನ್ನ ರಿಷಬ್ ನಿಹಾರಿಕಾಗೆ ವಿವರಿಸಿದ್ದ. ಈ ಮಾತು ಕೇಳಿ ನಿಹಾರಿಕರ ಕಣ್ಣುಗಳಲ್ಲಿ ಹೊಸ ಭರವಸೆ ಮೂಡಿತ್ತು. ಅನ್ವಿತಾಳನ್ನೇ ತನ್ನ ಮನೆಯ ಸೊಸೆಯನ್ನಾಗಿ ಮಾಡ್ಕೊಳ್ಬೇಕೆಂಬ ತನ್ನ ಹಳೆಯ ಆಸೆಯನ್ನ ಈಡೇರಿಸ್ಕೊಳ್ಳೋಕೆ ನಿಹಾರಿಕಾ ರಿಷಬ್ನ ಸಹಾಯ ಕೋರಿದ್ರು. ಅದರಂತೆ ಅನ್ವಿತಾಳ ನರ್ವಸ್ ಬ್ರೇಕ್ ಡೌನ್ ತಡೆಯೋಕೆ ರಿಷಬ್ ತುರ್ತಾಗಿ ಕಾರಿನಿಂದ ತಂದಿದ್ದ ಸೆಡೇಟಿವ್ ಇಂಜೆಕ್ಷನ್ ಕೊಟ್ಟಿದ್ದ. ಇಂಜೆಕ್ಷನ್ ಕೆಲಸ ಮಾಡೋಕೆ ಸಮಯ ಬೇಕಿದ್ರಿಂದ ಅನ್ವಿತಾ ಭಾವುಕಳಾಗಿ ರಿಷಬ್ನ ಎದೆಗೆ ತಲೆ ಇಟ್ಟು ಅತ್ತಿದ್ಲು. ಸರಿಯಾಗಿ ಅದೇ ಕ್ಷಣಕ್ಕೆ ಆಶಿಕ್ ಒಳಗಡೆ ಬರುವಂತೆ ನಿಹಾರಿಕಾ ಅವರು ಸಣ್ಣ ನೆಪ ಹೇಳಿ ಹೊರಗೆ ಸರಿದಿದ್ರು. ಆಶಿಕ್ ಒಳಗೆ ಬಂದಾಗ ಅವನ ಮುಖದಲ್ಲಿದ್ದ ಅಸೂಯೆ ಮತ್ತು ಆತಂಕವನ್ನ ಕಂಡ ರಿಷಬ್ಗೆ ಆಶಿಕ್ನ ಹೃದಯದಲ್ಲಿ ಇಂದಿಗೂ ಅನ್ವಿತಾಳೆ ಇದ್ದಾಳೆ ಅನ್ನೋದು 100ಕ್ಕೆ 100ರಷ್ಟು ಖಚಿತವಾಗಿತ್ತು. ಈಗ ರಿಷಬ್ನ ಬಳಿ ಬಂದ ಆಶಿಕ್ ಕಣ್ಣೀರು ತುಂಬಿದ ಕಣ್ಣುಗಳಿಂದ, ಡಾಕ್ಟರ್, ಪ್ಲೀಸ್ ನನಗೆ ನಿಜ ಹೇಳಿ, ನಿಮ್ಮ ಮತ್ತೆ ಅನ್ವಿತಾ ನಡುವೆ ಏನಿದೆ? ಅವಳು ನಿಜವಾಗಿಯೂ ನನ್ನನ್ನು ಮರೆತು ನಿಮ್ಮ ಜೊತೆ ಮುಂದುವರೆದಿದ್ದಾಳಾ ಅಂತ ಗದ್ಗದಿತ ಧ್ವನಿಯಲ್ಲಿ ಕೇಳ್ದ. ರಿಷಬ್ ಆಶಿಕ್ನ ಭುಜದ ಮೇಲೆ ಕೈ ಇಟ್ಟು, ಮಿಸ್ಟರ್ ಆಶಿಕ್, ಪ್ರೀತಿ ಅಂದರೆ ಕೇವಲ ಸ್ವಾಧೀನ ಪಡಿಸ್ಕೊಳ್ಳೋದಲ್ಲ, ಇನ್ನೊಬ್ಬರ ಸಂತೋಷವನ್ನ ಬಯಸೋದು. ಅನ್ವಿತಾಳ ಹೃದಯದಲ್ಲಿ ನಿಮ್ಮ ಸ್ಥಾನವನ್ನ ತಡೆಯೋಕೆ ಈ ಜಗತ್ನಲ್ಲಿ ಯಾರಿಂದನೂ ಸಾಧ್ಯ ಇಲ್ಲ. ಕಳೆದ 2 ವರ್ಷಗಳಿಂದ ಅವಳು ಅನುಭವಿಸಿದ ನರಕ ಅವಳು ನಿಮ್ಮ ಮೇಲಿಟ್ಟಿರೋ ನಿಸ್ವಾರ್ಥ ಪ್ರೀತಿಗೆ ಸಾಕ್ಷಿ. ಅನ್ವಿತಾಳ ನಕಲಿ ಪ್ರೀತಿಯ ವೇಷಕ್ಕೆ ಮರುಳಾಗಿ ನೀವು ನಿಜವಾದ ಪ್ರೀತಿಯನ್ನ ಕಳ್ಕೊಳ್ತಾ ಇದ್ದೀರಾ. ಇಂದಿಗೂ ಅವಳು ನಿಮಗಾಗಿ ಕಾಯ್ತಾ ಇದ್ದಾಳೆ. ಹೋಗಿ ಆಶಿಕ್, ನಿಮ್ಮ ಪ್ರೀತಿಯನ್ನ ನಿಮ್ಮದಾಗಿಸ್ಕೊಳ್ಳಿ ಅಂತ ಆತ್ಮೀಯವಾಗಿ ಹೇಳ್ದ. ರಿಷಬ್ನ ಮಾತು ಕೇಳಿ ಆಶಿಕ್ನ ಕಣ್ಣುಗಳಿಂದ ಕಣ್ಣೀರಿನ ಧಾರೆ ಹರಿತು. ತನ್ನ ಮೂರ್ಖತನದಿಂದ ತಾನು ಅನ್ವಿತಾಗೆ ಎಷ್ಟು ನೋವು ಕೊಟ್ಟಿದ್ದೀನಿ ಎಂಬ ಪಶ್ಚಾತ್ತಾಪ ಅವನನ್ನ ಆವರಿಸ್ತು. ಅವನು ರಿಷಬ್ಗೆ ಕೃತಜ್ಞತೆಯಿಂದ ಕೈ ಮುಗಿದು ನೇರವಾಗಿ ಕೋಣೆಯ ಕಡೆಗೆ ಹೊರಡ್ದ. ರಿಷಬ್ ಪ್ರೀತಿಯಿಂದ ಆಶಿಕ್ ಹೋಗೋದನ್ನೇ ನೋಡ್ತಾ ಅನ್ವಿತಾಳ ಉಜ್ವಲ ಭವಿಷ್ಯಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸಿ ತನ್ನ ಕಾರನ್ನೇರಿ ಹೊರಟ. ಇತ್ತ ಕೋಣೆಯೊಳಗೆ ನಿದ್ರೆಯ ಇಂಜೆಕ್ಷನ್ ಪರಿಣಾಮದಿಂದ ತಿಳಿ ಪ್ರಜ್ಞೆಗೆ ಬರ್ತಿದ್ದ ಅನ್ವಿತಾಳ ಬಳಿ ಆಶಿಕ್ ಬಂದು ಮೊಣಕಾಲುಗಳ ಮೇಲೆ ಕುಳಿತ. ಅವಳ ಸಡಿಲವಾದ ಕೈಗಳನ್ನ ತನ್ನ ಕೈಯಲ್ಲಿ ತಗೊಂಡು
ಕೆನ್ನೆಯ ಮೇಲಿದ್ದ ಕಣ್ಣೀರನ್ನ ಒರೆಸ್ತಾ, ನನ್ನನ್ನು ಕ್ಷಮಿಸ್ಬಿಡು ಅನ್ವಿತಾ, ನಿನ್ನ ಪ್ರೀತಿಯನ್ನ ಅರ್ಥ ಮಾಡ್ಕೊಳ್ಳುವಲ್ಲಿ ನಾನು ಸಂಪೂರ್ಣವಾಗಿ ಸೋತು ಹೋದೆ. ಈ ಸಾರಿ ಅಂತೂ ನಿನ್ನ ಕೈಯನ್ನ ಎಂದಿಗೂ ಬಿಡೋದಿಲ್ಲ ಅಂತ ಭಾವುಕನಾಗಿ ಅವಳ ಹಣೆಗೆ ಮುತ್ತಿಟ್ಟ. ಅಷ್ಟರಲ್ಲಿ ಕೋಣೆಯ ಬಾಗಿಲು ತೆರೆದು ನಿಹಾರಿಕಾ ಜೋಯಿಶ್ ಮತ್ತು ವಿಶ್ವನಾಥ್ ಜೋಯಿಶ್ ಒಳಗ್ ಬಂದ್ರು. ಅನ್ವಿತಾಳ ಕರಾಳ ರಹಸ್ಯಗಳನ್ನ ಮತ್ತು ಅವಳ ಅಸಲಿ ಬಣ್ಣವನ್ನ ಬಯಲು ಮಾಡುವ ಎಲ್ಲಾ ದಾಖಲೆಗಳನ್ನ ವಿಶ್ವನಾಥ್ ಜೋಯಿಶ್ ಆಶಿಕ್ನ ಮುಂದಿಟ್ರು. ಅನ್ವಿತಾ ತನ್ನ ಕಳ್ಳ ಪ್ರೇಮಿ ರಾಘವನ ಜೊತೆ ನಡೆಸುತ್ತಿದ್ದ ಆಟ ಮತ್ತು ಆಶಿಕ್ನನ್ನು ಆಸ್ಟ್ರೇಲಿಯಾದಿಂದ ಹಿಡಿದು ಇಲ್ಲಿಯವರೆಗೆ ಹೇಗೆ ಮೂರ್ಖನನ್ನಾಗಿ ಮಾಡಿದ್ಲು ಎಂಬ ಪ್ರತ್ಯಕ್ಷ ಸಾಕ್ಷಿಗಳನ್ನ ಕಂಡ ಆಶಿಕ್ಗೆ ಅನ್ವಿತಾಳ ಮೇಲಿದ್ದ ಕೊನೆಯ ಕರುಣೆಯು ಉರಿದು ಬೂದಿಯಾಯಿತು. ತನ್ನ ತಂದೆ ತಾಯಿಯ ಆಶೀರ್ವಾದದೊಂದಿಗೆ ಆಶಿಕ್ ಅನ್ವಿತಾಳ ಹೆಗಲಿನ ತನ್ನ ಪ್ರೀತಿಯ ರಕ್ಷೆಯನ್ನ ನೀಡಿ ಅವಳನ್ನ ಶಾಶ್ವತವಾಗಿ ತನ್ನವಳನ್ನಾಗಿ ಮಾಡಿಕೊಳ್ಳುವ ದೃಢ ನಿರ್ಧಾರಕ್ಕೆ ಬಂದ. ಆದ್ರೆ ಇಷ್ಟೆಲ್ಲ ನಡೆದಿದ್ರು ಅನ್ವಿತಾಗೆ ನೀಡಿದ್ದ ಭರವಸೆಯನ್ನ ರಿಷಬ್ ಮನಸ್ಸಿನಲ್ಲಿಟ್ಕೊಂಡಿದ್ದ. ಆಶಿಕ್ ಅಥವಾ ನಿಹಾರಿಕಾ ಜೋಯಿಶ್ಗೆ ಅನ್ವಿತಾಳ ಜೀವನದಲ್ಲಿ ರಿಹಾನ್ ಮತ್ತು ಆಯುಷ್ ಎನ್ನುವ ಇಬ್ರು ಮಕ್ಕಳಿದ್ದಾರೆ ಎಂಬ ಸತ್ಯವನ್ನ ಅವನು ಇನ್ನೂ ಹೇಳಿರಲಿಲ್ಲ. ಯಾರೇ ಕೇಳಿದ್ರೂ ಮಕ್ಕಳ ಸತ್ಯವನ್ನ ಬಹಿರಂಗ ಪಡಿಸೋದಿಲ್ಲ ಎಂದು ಅವನು ಅನ್ವಿತಾಗೆ ಮಾತು ಕೊಟ್ಟಿದ್ದ. ಒಬ್ಬ ನಿಜವಾದ ಸ್ನೇಹಿತನಾಗಿ ಅವನು ತನ್ನ ಭರವಸೆಯನ್ನ ಉಳಿಸ್ಕೊಂಡಿದ್ದ. ಅಷ್ಟೇ ಅಲ್ಲ, ಈ ಅರ್ಧ ಸತ್ಯವನ್ನ ಮುಚ್ಚಿಡೋಕೆ ರಿಷಬ್ಗೆ ಇನ್ನೊಂದು ಬಲವಾದ ಕಾರಣವಿತ್ತು. ಅನ್ವಿತಾಳ ಕಠಿಣ ಹಾದಿಯನ್ನ ಅವನು ಕಣ್ಣಾರೆ ನೋಡಿದ್ದ. ಕಳೆದ 4 ವರ್ಷಗಳಲ್ಲಿ ಅವಳು ಅನುಭವಿಸಿದ ನರಕ, ಸಹಿಸಿಕೊಂಡ ಅವಮಾನ ಮತ್ತು ಪಟ್ಟ ಕಷ್ಟಗಳಿಗೆ ಯಾರಿಂದನೂ ಪರಿಹಾರ ಕೊಡೋಕೆ ಸಾಧ್ಯ ಇರಲಿಲ್ಲ. ಅದು ಆಶಿಕ್ ಜೋಯಿಶ್ ಇರಲಿ ಅಥವಾ ತಾನೇ ಇರಲಿ ಅವಳ ಸ್ವಾಭಿಮಾನವನ್ನ ಮೊದಲ ಗಂಡ ತುಳಿದು ಹಾಕಿದ್ದ. ಪ್ರೀತಿಯನ್ನ ಆಶಿಕ್ ನಿರ್ಲಕ್ಷಿಸಿದ್ದ. ಕುಟುಂಬವೇ ಅವಳನ್ನ ತ್ಯಜಿಸಿತ್ತು. ಅಂತಹ ಸ್ಥಿತಿಯಲ್ಲಿ ಒಬ್ಬಂಟಿಯಾಗಿ ಮಗುವಿಗೆ ಜನ್ಮ ನೀಡಿ ಜೊತೆಗೆ ಇನ್ನೊಂದು ಅನಾಥ ಮಗುವಿಗೆ ತಾಯಿಯಾಗಿ ಆಸರೆ ಕೊಟ್ಟಿದ್ಲು. ಇಷ್ಟೆಲ್ಲ ಹೋರಾಟ ನಡೆಸಿದ ಅನ್ವಿತಾಗೆ ಆಶಿಕ್ ತಂದು ಕೊಡುವ ಸಕಲ ಸೌಕರ್ಯಗಳು ತಟ್ಟೆಯಲ್ಲಿ ಬಡಿಸಿದ ಉಪಕಾರದಂತೆ ಕಾಣಬಾರ್ದಾಗಿತ್ತು. ಕಲ್ಲಿನಂತೆ ಗಟ್ಟಿಯಾಗಿರುವ ಅವಳ ಹೃದಯ ಮತ್ತೆ ಪ್ರೀತಿಸುವುದನ್ನ ಕಲಿಯೋಕೆ, ತನ್ನನ್ನ ತಾನು ಮರಳಿ ಕಂಡುಕೊಳ್ಳೋಕೆ ಸಮಯ ಬೇಕಿತ್ತು. ಇದ್ದಕ್ಕಿದ್ದಂತೆ ಬಂದ ಯಾರೋ ಒಬ್ಬ ತನ್ನ ಮೇಲೆ ಮಾಲೀಕತ್ವ ಚಲಾಯಿಸೋದು ಅವಳಿಗೆ ಸರಿ ಹೊಂದುತ್ತಾ ಇರಲಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಸ್ವಂತ ಮಗ ಆಯುಷ್ನ ಜೊತೆಗೆ ದತ್ತು ಮಗ ರಿಹಾನ್ನನ್ನು ಆಶಿಕ್ ತನ್ನ ಪೂರ್ಣ ಹೃದಯದಿಂದ ಸ್ವೀಕರಿಸ್ತಾನ? ರಿಹಾನ್ಗಾಗಿ ತನ್ನ ಕುಟುಂಬವನ್ನೇ ತೊರೆದಿದ್ದ ಅನ್ವಿತಾ ಅವನನ್ನ ಕಳೆದುಕೊಳ್ಳುವ ಷರತ್ತಿಗೆ ಒಪ್ಪಿ ಯಾರನ್ನೂ ಸ್ವೀಕರಿಸ್ತಾ ಇರಲಿಲ್ಲ. ಆಶಿಕ್ ಅನ್ವಿತಾಳನ್ನ ಪ್ರೀತಿಸ್ತಿರೋದು ನಿಜವಿರಬಹುದು, ಆದ್ರೆ ಅವಳ ನ್ಯೂನ್ಯತೆಗಳು ಮತ್ತು ಜವಾಬ್ದಾರಿಗಳನ್ನು ಸೇರಿಸಿ ಪ್ರೀತಿಸೋಕೆ ಸಿದ್ಧನಿದ್ದಾನೆಯೇ ಎಂಬ ಅನುಮಾನ ರಿಷಬ್ಗೆ ಕಾಡ್ತಾ ಇತ್ತು. ಆದ್ರಿಂದಲೇ ಆಶಿಕ್ ಮತ್ತೆ ಹೋರಾಡಿ ಅನ್ವಿತಾಳ ಹೃದಯವನ್ನ ಗೆಲ್ಲಲಿ, ಅವಳ ಗಾಯಗಳನ್ನ ಅರ್ಥ ಮಾಡಿಕೊಂಡು ಕಷ್ಟಪಟ್ಟು ಅವಳನ್ನ ತನ್ನವಳನ್ನಾಗಿ ಮಾಡ್ಕೊಳ್ಳಿ ಅನ್ನೋದು ರಿಷಬ್ನ ಆಸೆಯಾಗಿತ್ತು. ಹಾಗಾಗ್ದಿದ್ದಲ್ಲಿ ಅನ್ವಿತಾ ತನ್ನ ಸ್ವಂತ ಕಷ್ಟದಿಂದ ಕಟ್ಕೊಂಡ ಈ ಪುಟ್ಟ ಪ್ರಪಂಚವೇ ಅವಳಿಗೆ ಸಾಕಿತ್ತು. ಅಲ್ಲಿ ಅವಳು ನೆಮ್ಮದಿಯಿಂದಿರಬಹುದು. ಈ ಎಲ್ಲ ಆಲೋಚನೆಗಳ ಮಧ್ಯೆ ಹಣೆಯ ಮೇಲೆ ಸುಕ್ಕು ಮತ್ತು ಕಣ್ಣಿನಲ್ಲಿ ಸಾಲು ಸಾಲು ಪ್ರಶ್ನೆಗಳನ್ನು ಹೊತ್ತು ನಿಂತಿದ್ದ ಆಶಿಕ್ನತ್ತ ರಿಷಬ್ ಗಂಭೀರವಾಗಿ ತಿರುಗ್ದ. ಹೌದು ಮಿಸ್ಟರ್ ಜೋಯಿಶ್, ನೀವು ಏನು ಕೇಳಬೇಕೋ ಕೇಳಿ, ಆದರೆ ಬೇಗ ಕೇಳಬೇಕು. ನಾನು ನನ್ನ ಸ್ನೇಹಿತನನ್ನ ಮನೆಗೆ ಬಿಡಬೇಕು ಅಂದ. ರಿಷಬ್ ಫ್ರೆಂಡ್ ಎನ್ನುವ ಪದಕ್ಕೆ ಉದ್ದೇಶಪೂರ್ವಕವಾಗಿ ಒತ್ತು ನೀಡಿದ್ದು ಆಶಿಕ್ನ ಆತಂಕವನ್ನ ಇನ್ನೂ ಹೆಚ್ಚಿಸ್ತು. ಆಶಿಕ್ ಮಂದಹಾಸದೊಂದಿಗೆ, ನನಗೆ ಗೊತ್ತು, ನಾನು ನಿಮ್ಮ ಸಹಾಯಮಯವನ್ನ ಹೆಚ್ಚು ತಗೊಳ್ಳಲ್ಲ. ನನಗೆ ಅನ್ವಿತಾ ಬಗ್ಗೆ ಒಂದಿಷ್ಟು ವಿಷಯ ತಿಳಿಬೇಕಿತ್ತು ಅಂದ. ರಿಷಬ್ ಏನೂ ತಿಳಿಯದವನಂತೆ ಕಣ್ಣಗ್ಲಿಸಿ, ಅನ್ವಿತಾ ಬಗ್ಗೆನಾ? ಒಬ್ಬ ಸೈಕಿಯಾಟ್ರಿಸ್ಟ್ ಆಗಿ ನನ್ನ ರೋಗಿಯ ಪರ್ಸನಲ್ ಲೈಫ್ ಮತ್ತು ಮೆಡಿಕಲ್ ಹಿಸ್ಟರಿಯನ್ನ ಹಂಚ್ಕೊಳ್ಳೋದು ನನ್ನ ಪ್ರೊಫೆಷನಲ್ ಎಥಿಕ್ಸ್ಗೆ ವಿರುದ್ಧ. ಆದರೂ ಸಾಧ್ಯವಾದಷ್ಟು ಹೇಳೋಕೆ ಟ್ರೈ ಮಾಡ್ತೀನಿ ಅಂದ. ಆಶಿಕ್ನ ಮುಖದಲ್ಲಿ ತಕ್ಷಣವೇ ನಿರಾಸೆ ಮೂಡಿತು. ಅವನು ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು, ಅದು ನನಗೆ ಅರ್ಥ ಆಗುತ್ತೆ ಡಾಕ್ಟರ್, ಆದರೆ ನೀವು ಕೊಠಡಿಯಲ್ಲಿ ಹೇಳಿದ್ದು ನಿಜನಾ? ಅನ್ವಿತಾ ಜೀವನದಲ್ಲಿ ನಿಜವಾಗಿಯೂ ಯಾರೂ ಇಲ್ವಾ ಅಂತ ಆತಂಕದಿಂದ ಕೇಳ್ದ. ರಿಷಬ್ ಮಧ್ಯದಲ್ಲೇ ತಡೆದು, ಅನ್ವಿತಾ ಜೀವನದಲ್ಲಿ ಯಾರಾದರೂ ಇದ್ದಾರೋ ಇಲ್ವೋ ಅಂತ ನಾನು ಹೇಳಿಲ್ಲ.
ಪ್ರಸ್ತುತ ನಾನು ಅವಳ ಜೀವನದಲ್ಲಿ ಒಬ್ಬ ಒಳ್ಳೆಯ ಸ್ನೇಹಿತನಾಗಿ ಮಾತ್ರ ಇದ್ದೀನಿ. ಅವಳು ನನಗೆ ಮುಂಚೆನೇ ಸಿಕ್ಕಿದ್ರೆ ಇವತ್ತು ಈ ಸ್ಥಿತಿಯಲ್ಲಿ ಇರ್ತಿರ್ಲಿಲ್ವೇನೋ ಎನ್ನುವ ಬೇಸರ ನನಗಿದೆ. ಆದರೂ ಈ ಪ್ರಶ್ನೆ ನೀವ್ಯಾಕೆ ಕೇಳ್ತಿದ್ದೀರಾ ಮಿಸ್ಟರ್ ಜೋಯಿಶ್? ನನಗೆ ತಿಳಿದಂತೆ ನೀವು ನಿಮ್ಮ ಜೀವನದಲ್ಲಿ ಮುಂದೆ ಸಾಗಿದ್ದೀರಾ, ನಿಶ್ಚಿತಾರ್ಥ ಮಾಡ್ಕೊಂಡಿದ್ದೀರಾ. ಇವತ್ತು ನಿಮ್ಮ ಎಂಗೇಜ್ಡ್ ಗರ್ಲ್ ಫ್ರೆಂಡ್ ಅನ್ವಿತಾಗೆ ಮಾಡಿದ ಅಸಹ್ಯಕರ ಕೆಲಸದ ನಂತರ ನೀವು ಅನ್ವಿತಾಳ ಹತ್ರನೂ ಸುಳಿಬಾರ್ದು. ಅವಳು ತನ್ನ ಜೀವನದಲ್ಲಿ ಏನೆಲ್ಲ ನರಕ ಎದುರಿಸಿದಾಳೆ ಅಂತ ನಿಮಗೇನೂ ಗೊತ್ತಿಲ್ಲ. ಈಗ ನಿಮ್ಮ ಈ ನಕಲಿ ಸಹಾನುಭೂತಿಯನ್ನು ತೋರಿಸಿ ಅವಳ ಕಷ್ಟದ ಹೋರಾಟವನ್ನು ಹಾಳು ಮಾಡಬೇಡಿ ಅಂತ ತೀಕ್ಷ್ಣ ಮಾತುಗಳಿಂದ ಆಶಿಕ್ನ ಗಾಯದ ಮೇಲೆ ಖಾರ ಸವರ್ದ. ರಿಷಬ್ನ ಈ ಬಾಣದಂತಹ ಮಾತುಗಳು ಆಶಿಕ್ನೊಳಗಿದ್ದ ಪ್ರೇಮಿಯನ್ನ ಬಡಿದೆಬ್ಬಿಸಿದ್ವು. ತನ್ನ ಪ್ರೀತಿಯನ್ನ ಕಳ್ಕೊಳ್ತಿದ್ದೀನಿ ಎನ್ನುವ ತೀವ್ರ ನೋವು, ಸಂಕಟ ಮತ್ತು ಕೋಪ ಆಶಿಕ್ನ ಮುಖದಲ್ಲಿ ಎದ್ದು ಕಾಣ್ತಾ ಇತ್ತು. ಸಾಕು ಡಾಕ್ಟರ್, ನೀವು ಅನ್ವಿತಾಳ ಫ್ರೆಂಡ್, ಅವಳ ಬಗ್ಗೆ ನಿಮಗೆ ಕಾಳಜಿ ಇದೆ ಅನ್ನೋದ್ರಲ್ಲಿ ನನಗೆ ಯಾವುದೇ ಅನುಮಾನ ಇಲ್ಲ. ಆದರೆ ನೀವು ಏನೇನೋ ಮಾತಾಡ್ತಾ ಇದ್ದೀರಾ. ಅನ್ವಿತಾ ಮಾಡಿದ್ದು ಸಂಪೂರ್ಣವಾಗಿ ತಪ್ಪು. ಆ ಸಮಯದಲ್ಲಿ ನಾನು ಮಾತಾಡದೆ ಮೌನವಾಗಿದ್ದು ಇನ್ನೂ ದೊಡ್ಡ ತಪ್ಪು. ಅದಕ್ಕೆ ನಾನು ಯಾವುದೇ ನೆಪ ಕೊಡಲ್ಲ. ಆದರೆ ಅನ್ವಿತಾ ಇವತ್ತು ನಡ್ಕೊಂಡ ರೀತಿ ನಾನು ತೀರಾ ನಿರೀಕ್ಷಿಸಿರಲಿಲ್ಲ. ಅವಳು ಅನ್ವಿತಾಳ ಸ್ವಾಭಿಮಾನದ ಮೇಲೆ ಕೈ ಹಾಕಿದಾಗ ನನ್ನ ರಕ್ತ ಕುದೀತು. ನಾನು ಅವಳನ್ನ ತಡೆಯೋಕೆ ಹೋದಾಗ ಅಮ್ಮ ನನ್ನನ್ನು ಸನ್ನೆಯಿಂದಲೇ ತಡೆದ್ರು. ಅನ್ವಿತಾಳ ಪರವಾಗಿ ತಾನೇ ಅನ್ವಿತಾಗೆ ಕೆನ್ನೆಗೆ ಬಾರಿಸಿ ಶಿಕ್ಷೆ ಕೊಟ್ಟರು. ಹಾಗಾಗಿ ನನ್ನನ್ನು ಹೇಳಿ ಅಂತ ಭಾವಿಸ್ಬೇಡಿ. ಆಶಿಕ್ ಮುಂದುವರಿಸ್ದ. ನಾನು ಮತ್ತೆ ಅನ್ವಿತಾ ಮತ್ತೆ ಸಿಕ್ಕ ಮೇಲೇನೂ ನಮ್ಮ ನಡುವೆ ನಿರ್ಮಾಣವಾಗಿರುವ ಈ ಅದೃಶ್ಯ ಗೋಡೆಯನ್ನು ಒಡೆಯೋಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ನನ್ನ ಮೂರ್ಖತನಕ್ಕೆ ಅವಳಲ್ಲಿ ಕ್ಷಮೆ ಕೇಳೋಕೆ ನೋಡ್ತಿದ್ದೀನಿ. ಆ ದಿನ ಫಾರ್ಮ್ ಹೌಸ್ನ ಕೊನೆಯ ಭೇಟಿಯ ನಂತರ ನನ್ನ ಹೃದಯದಲ್ಲಿ ಅವಳನ್ನು ಬಿಟ್ಟರೆ ಬೇರೆ ಯಾರಿಗೂ ಜಾಗ ಇರಲಿಲ್ಲ. ಆಸ್ಟ್ರೇಲಿಯಾದಿಂದ ಬಂದ ಮೇಲೆ ಅವಳನ್ನು ಹುಡುಕೋಕೆ ನನಗೆ 5 ತಿಂಗಳು ಬೇಕಾಯಿತು. ಕೊನೆಗೆ ಕಾಲೇಜ್ ಬಂದಿದ್ದಾಳೆ ಅಂತ ತಿಳ್ಕೊಂಡು ಲಾಸ್ಟ್ ಎಕ್ಸಾಮ್ ದಿನ ನನ್ನ ಪ್ರೀತಿ ವ್ಯಕ್ತಪಡಿಸೋಕೆ ಓಡ್ ಬಂದಿದ್ದೆ. ಆದರೆ ಅಲ್ಲಿ ಅನ್ವಿತಾ ನಿಮ್ಮ ಕೈ ಹಿಡಿದು ನಗ್ತಾ ಕಾರ್ನತ್ತ ಹೋಗ್ತಿದ್ದನ್ನು ನೋಡಿದೆ. ಅವಳು ಗರ್ಭಿಣಿಯಾಗಿದ್ಲು. ಆ ಕ್ಷಣದಲ್ಲೇ ನನ್ನ ಪ್ರೀತಿ, ಭರವಸೆ ಎಲ್ಲನೂ ನುಚ್ಚು ನೂರಾಯಿತು. ಅವಳು ತನ್ನ ಜೀವನದಲ್ಲಿ ಮುಂದೆ ಸಾಗಿದ್ದಾಗ ನಾನು ಮತ್ತೆ ಬಂದು ಅವಳ ಸಂತೋಷವನ್ನು ಹಾಳು ಮಾಡಬಾರ್ದು ಅಂತ ಸುಮ್ಮನಾದೆ. ಆ ನೋವಿನಲ್ಲಿದ್ದಾಗ ಅನ್ವಿತಾ ಹಳೆಯ ಸ್ನೇಹಿತೆಯಾಗಿ ನನಗೆ ಬೆಂಬಲ ನೀಡಿದ್ಲು. ಅವಳ ಸ್ನೇಹಕ್ಕೆ ಗೌರವ ಕೊಟ್ಟು ನಾನು ಮದುವೆಗೆ ಒಪ್ಕೊಂಡೆ. ಆದರೆ ಅನ್ವಿತಾ ಕೊಟ್ಟ ಜಾಗವನ್ನು ತುಂಬೋಕೆ ಆ ಅನ್ವಿತಾಗೆ ಸಾಧ್ಯನೇ ಆಗಲಿಲ್ಲ. ಕಳೆದ 2 ವರ್ಷಗಳಿಂದ ಬಿಸ್ನೆಸ್ನಲ್ಲಿ ಮುಳುಗಿ ಹೋಗಿದ್ದೆ. ಆಮೇಲೆ ಇದ್ದಕ್ಕಿದ್ದಂತೆ ಇವತ್ತು ಅನ್ವಿತಾ ಆಫೀಸ್ನಲ್ಲಿ ನನ್ನ ಕಣ್ಣು ಮುಂದೆ ಬಂದಾಗ ಹಳೆಯ ಗಾಯಗಳೆಲ್ಲ ಮತ್ತೆ ಹೊಸದಾದವು. ಅವಳು ಬೇರೆಯವರವಳು ಅನ್ನೋ ಉರಿ ನನ್ನನ್ನು ಕೋಪ ತರಿಸಿತ್ತು. ಅದೇ ಕೋಪದಲ್ಲಿ ಅನ್ವಿತಾ ಜೊತೆಗೆ ನಮ್ಮ ಮದುವೆಯನ್ನು ಕ್ಯಾನ್ಸಲ್ ಮಾಡೋಕ್ಕೆ ನಿರ್ಧಾರ ಮಾಡಿದೆ. ಇದೆಲ್ಲವನ್ನ ಅನ್ವಿತಾ ನಿಮಗೂ ಹೇಳಿರಬಹುದು ಅಲ್ವಾ ಡಾಕ್ಟರ್? ಆಶಿಕ್ನ ಮಾತಿನಲ್ಲಿದ್ದ ನಿಷ್ಕಲ್ಮಶ ಪ್ರೀತಿ ಮತ್ತು ಕಣ್ಣೀರನ್ನ ಕಂಡ ರಿಷಬ್ಗೆ ಅನ್ವಿತಾ ಇಂದಿಗೂ ಆಶಿಕ್ನನ್ನ ಏಕೆ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದಾಳೆ ಅನ್ನುವ ಸತ್ಯ ಸಂಪೂರ್ಣವಾಗಿ ಅರ್ಥವಾಯಿತು. ಆಶಿಕ್ನ ಆ ಮುಗ್ಧ ಹೃದಯ ಕಣ್ಣೀರಿನ ಜೊತೆ ಒಪ್ಪಿಕೊಂಡ ತನ್ನ ತಪ್ಪುಗಳು ರಿಷಬ್ನ ಹೃದಯ ಮುಟ್ಟಿದ್ವು. ರಿಷಬ್ ಪ್ರೀತಿಯಿಂದ ಆಶಿಕ್ನ ಭುಜದ ಮೇಲೆ ಕೈಯಿಟ್ಟು, ಮಿಸ್ಟರ್ ಜೋಯಿಶ್, ಒಬ್ಬ ಸೈಕಿಯಾಟ್ರಿಸ್ಟ್ ಆಗಿ ನನಗೆ ನಿಮ್ಮ ತೊಳಲಾಟ ಅರ್ಥ ಆಗುತ್ತೆ. ಈಗ ಹೇಳಿ, ನಾನು ನಿಮಗೆ ಹೇಗೆ ಸಹಾಯ ಮಾಡಲಿ ಅಂದ. ಆಶಿಕ್ ಕರವಸ್ತ್ರದಿಂದ ಮುಖ ಒರೆಸ್ಕೊಂಡು ತನ್ನ ಕಳೆದು ಹೋದ ಆತ್ಮವಿಶ್ವಾಸವನ್ನು ಮರಳಿ ಪಡೆದು, ನನಗೆ 2 ಸಹಾಯ ಬೇಕು ಡಾಕ್ಟರ್ ಅಂದ. ಮೊದಲನೇದು, ಈ ಸರಳ ಪ್ರಶ್ನೆಗೆ ಉತ್ತರ ಕೊಡಿ. ಅನ್ವಿತಾಳ ಹೃದಯದಲ್ಲಿ ಇವತ್ತಿಗೂ ನನ್ನ ಮೇಲಿನ ಪ್ರೀತಿ ಉಳಿದಿದೆಯಾ? ಅಥವಾ ಈ 2 ವರ್ಷಗಳ ಸುದೀರ್ಘ ಅಂತರ ನನ್ನ ನೆನಪುಗಳನ್ನ ಸಂಪೂರ್ಣವಾಗಿ ಅಳಿಸಿ ಹಾಕಿದ್ಯಾ? ರಿಷಬ್ ದೀರ್ಘವಾಗಿ ಉಸಿರೆಳ್ಕೊಂಡು, ನಾನು ಈಗಾಗಲೇ ಇದಕ್ಕೆ ಉತ್ತರ ಕೊಟ್ಟಿದ್ದೀನಿ ಆಶಿಕ್. ಅವಳು ಇವತ್ತಿಗೂ ತನ್ನ ಜೀವನದ ಹಾದಿಯಲ್ಲಿ ಒಂಟಿಯಾಗಿ ಸಾಗ್ತಿದ್ದಾಳೆ. ನಿಮ್ಮ ಜಾಗಕ್ಕೆ ಬೇರೆ ಯಾರನ್ನು ಬರೋಕ್ಕೆ ಅವಳು ಬಿಟ್ಟಿಲ್ಲ ಅಂದರೆ ಮೊದಲಿದ್ದ ಪ್ರೀತಿ ಇಂದಿಗೂ ಹಾಗೇನೇ ಇದೆ ಅಂತ ಅರ್ಥ. ಆದರೆ ಜೀವನದ ಆಘಾತಗಳಿಂದ ಅವಳ ಮನಸ್ಸು ತೀವ್ರವಾಗಿ ಗಾಯವಾಗಿದೆ. ನಿಮ್ಮ ನಿಜವಾದ ಪ್ರೀತಿಯಿಂದ ಮಾತ್ರ ಅವಳನ್ನು ಆ ಕತ್ಲೆಯಿಂದ ಹೊರತರೋಕೆ ಸಾಧ್ಯ ಅಂದ. ಆಶಿಕ್ನ ಮುಖದಲ್ಲಿ ದಟ್ಟವಾದ ಆಲೋಚನೆ ಮೂಡಿತು. ಕೊನೆಗೆ ಎಲ್ಲ ಧೈರ್ಯವನ್ನು ಒಟ್ಟುಗೂಡಿಸಿ ನಡುಗುವ ಧ್ವನಿಯಲ್ಲಿ ಕೇಳ್ದ, ನನ್ನ ಮಗನ ಇಲ್ಲ ಮಗಳ ಡಾಕ್ಟರ್? ಆಶಿಕ್ ಬಾಯಿಂದ ಆ ಮಾತು ಕೇಳಿ ರಿಷಬ್ ತಡ ಮಾಡದೆ ತನ್ನ ಫೋನ್ನಲ್ಲಿದ್ದ ಫೋಟೋವನ್ನು ತೋರಿಸಿ, ಆಯುಷ್, ನಿಮ್ಮ ಮಗ ತದ್ರೂಪು ನಿಮ್ಮಂತೆಯೇ ಇದ್ದಾನೆ ಅಂದ.
ಆಶಿಕ್ ಫೋನ್ನಲ್ಲಿದ್ದ ಪುಟ್ಟ ಮಗುವಿನ ಮುಖ ನೋಡಿ ಕಣ್ಣೀರು ಸುರಿಸ್ದ. ಆ ಮಗುವಿನ ಕೆನ್ನೆಯನ್ನ ಮುಟ್ಟುವಂತೆ ಫೋನ್ ಪರದೆಯನ್ನ ತಡವ್ದ. ರಿಷಬ್ ಮೆಲ್ಲನೆ ನಕ್ಕು, ಆಶಿಕ್, ನಿಮ್ಗೊಂದು ವಿಷಯ ಗೊತ್ತಾ? ಅನ್ವಿತಾಳ ಬಳಿ ಇರೋದು ಕೇವಲ ಆಯುಷ್ ಒಬ್ನೇ ಅಲ್ಲ. ಅವಳು ತನ್ನ ಮಗನಿಗೆ ಅಣ್ಣ ಬೇಕು ಅಂತ ರಿಹಾನ್ ಎನ್ನುವ ಅನಾಥ ಮಗುವನ್ನು ದತ್ತು ಪಡೆದು ಸಾಕ್ತಿದ್ದಾಳೆ. ಅವಳ ಬಳಿ 2 ಮಕ್ಕಳಿದ್ದಾರೆ ಅಂದ. ಆಶಿಕ್ ಆಶ್ಚರ್ಯ ಮತ್ತೆ ಗೌರವದಿಂದ, ಅವಳು ನನಗಾಗಿ, ನಮ್ಮ ಮಗುವಿಗಾಗಿ ಇಷ್ಟೆಲ್ಲ ಅನುಭವಿಸಿದಾಳ? ನಾನು 2 ಮಕ್ಕಳನ್ನು ಮತ್ತು ಅನ್ವಿತಾಳನ್ನ ನನ್ನ ಜೀವಕ್ಕಿಂತ ಹೆಚ್ಚಾಗಿ ನೋಡ್ಕೊಳ್ತೀನಿ ಡಾಕ್ಟರ್. ಅವಳು ಪಟ್ಟ ಪ್ರತಿಯೊಂದು ಕಷ್ಟಕ್ಕೂ ನನ್ನ ಇಡೀ ಜೀವನದ ಪ್ರೀತಿಯನ್ನ ನೀಡ್ತೀನಿ ಅಂತ ಆಶಿಕ್ ರಿಷಬ್ನ ಕೈ ಹಿಡಿದು ಗಟ್ಟಿಯಾಗಿ ಹೇಳ್ದ.